ಒಂದು ಸಲ ಯುದ್ಧ ನಡೆದಿತ್ರಿ. ಯುದ್ಧ ನಡೆದಾಗ ಎಲ್ಲಾ ಅವ್ರದ್ದು ಒಂದು ಶಿಪ್ ಇತ್ತಂತ. ಉಳಿದವರೆಲ್ಲ ಕ್ಯಾಪ್ಚರ್ ಮಾಡಿದ್ದು ಅನೇಕ ಶಿಪ್ಗಳು. ಒಂದು ಶಿಪ್ಪನ್ನ ದೇಶಗಳ ಯುದ್ಧದಲ್ಲಿ ಅದು ಒಂದು ಶಿಪ್ ಸಿಕ್ಕಾಕೋತೈತಿ. ಈಗ ನಾಳೆ ಬೆಳಿಗ್ಗೆ ಆದ್ರೆ ಅವ್ರು ನಮಗ್ ಶೂಟ್ ಮಾಡ್ತಾರೆ. ಅವ್ರೆಲ್ಲಾರು ಗುರಿ ಹಿಟ್ಟು ಕುಂತು ಬಿಟ್ಟಿದ್ರು. ಇವ್ರು ಗೊತ್ತಾತು ನಾವು ನಾಳಿನ ತನಕ ಬದುಕು ಉಳಿಯೋದಿಲ್ಲ, ನಾವು ಸಾಯೋದಂತೂ ಗ್ಯಾರಂಟಿ. ಸಾಯೋದ್ ಗ್ಯಾರಂಟಿ ಇದೆ. ಆದ್ರೂ ನಮ್ ಕಡೆ ಇನ್ನು 4-5 ತಾಸು ಅದಾವು, 8 ತಾಸು ಅದ ಬೆಳಕಾಗ್ಲಿಕ್ಕೆ. ಅವಾಗಿನ ತನಕ ನಮ್ಮ ಹತ್ರ ಇರುವಂತಹ ಎಷ್ಟೋ ತಿನ್ನೋ ಸಾಮಗ್ರಿಗಳಿದ್ದಾವಲ್ಲ ತಿನ್ಬಿಡೋ. ಕುಡಿಯೋದಿದೆಯಲ್ಲ, ತುಂಬಾ ಚಳಿ ರೀ ಅಲ್ಲಿ, ತುಂಬಾ ಚಳಿ ಇದ್ದಿದ್ದಕ್ಕೆ ಕುಡಿದ್ರು, ತಿಂದ್ರು. ನಾವು ಮಲ್ಗೋದ್ ಬೇಡ, ಇವತ್ತೊಂದಿನ ಜಶನ್ ಮನಾಯಂಗಿ, ನಾವು ದೇಶದ ಸಲುವಾಗಿ ಬಲಿದಾನ ಆಗ್ತಾ ಇದ್ದೇವೆ ಅಂತೇಳಿ ಕುಣಿದ ನಿದ್ದೆ ಬಂತು. ಮಲಗಿದ ನಂತರ ಕಣ್ ತೆರೆದು ನೋಡಿದ್ರು, ಆ ಸುತ್ತಮುತ್ತಲಿರುವಂತಹ ಅನೇಕ ಶಿಪ್ಗಳು ಇವರ ಮುಂದೆ ಒಬ್ರು ಬಂದಿದ್ದಿಲ್ಲ ರೀ. ಯಾಕೆ ಅಂತ ಹೇಳಿದರೆ, ರಾತ್ರಿ ಚಳಿಗಾಳಿ ಬೀಸಿದ್ದಕ್ಕೆ ಅವರು ಒಂದೇ ಪೊಸಿಷನ್ ಅಲ್ಲಿ ಕುಂತಿದ್ದಕ್ಕನೆ ಆ ಚಳಿಯಲ್ಲಿ ನಡುಕದಲ್ಲಿ ಅಲ್ಲೇ ಅವರೆಲ್ಲರೂ ಸಟದ್ ಹೋಗಿದ್ರಿ, ಚಳಿಗೆ ಸತ್ತು ಬಿಟ್ಟಿದ್ದಾರೆ. ಆದ್ರೆ ಇವರು ಕುಣಿದಿದ್ರು. ಇವ್ರ ಮನೆಯೊಳಗಿಂದ ಬ್ಲಡ್ ಬಿಸಿ ಆಗಿದ್ದ ಕಾರಣವಾಗಿ ಇವ್ರು ಬದುಕುಳಿದಿದ್ರು. ಅಂದರೆ ನಿನ್ನೆನೆ ನಮಗೆ ಸಾಯ್ತೇವಂತ ಹೇಳಿ ಇವ್ರ ಧೈರ್ಯವನ್ನ ಗುಂದಿದ್ದೇ ಆದರೆ ಅವ್ರು ಅವಾಗ ಸಾಯ್ತಿದ್ರು, ಅವ್ರಕ್ಕಿಂತ ಮೊದ್ಲು ಇವರ ಸಾಯ್ತಿದ್ರು. ಅದಕ್ಕಾಗಿ ಹೇಳ್ತಾರೆ ಧೈರ್ಯ ಬಹಳ ದೊಡ್ಡದ್ರಿ, ಡರೋ ಮತ್ ಡರ್ನಾ ಮನಾ ಹೈ. ಅದಕ್ಕಾಗಿ ಹೇಳ್ತಾರೆ ಗುರುಗಳು. ಗೋಂದಾವಲೆ ಮಹಾರಾಜರದ್ದು ಒಂದು ಶಬ್ದ ಇದೆ ರೀ, ಮೀ ಆಹೆ ಕಾಳಜಿ ಕರುಣಕ, ನಾನಿದ್ದೇನೆ. ಅದಕ್ಕಾಗಿ ಮನುಷ್ಯನಿಗೆ ನಾನಿದ್ದೇನೆ ಎನ್ನುವಂತ ಒಬ್ಬ ಭಗವಂತನಂತಾದರೂ ಅನ್ಕೋರಿ, ನಿಮ್ಮ ಆತ್ಮೀಯರಾಗಿದ್ದರು ಅಂತ ತಿಳ್ಕೋರಿ. ಎಂಥದೇ ಪರಿಸ್ಥಿತಿ ಬಂದ್ರು ನೀವು ಹೆದರೋದಿಲ್ಲ ರೀ. ಅದಕ್ಕಾಗಿ ಒಂದು ವಿಮಾನ ಹೋಗ್ತಾ ಇದ್ದಾಗ ವಾತಾವರಣದ ವೈಪರೀತ್ಯದಿಂದ ಅದು ಹಿಂಗ ಉಲ್ಟಾ ತಿರುಗ್ಲಿಕ್ಕೆ ಶುರು ಆಯ್ತು. ಎಲ್ಲಾ ಜನರು ಭಯಗ್ರಸ್ತರಾದ್ರು, ಹೋ ಅಂತ ಚೀರ್ತಾ ಇದ್ರು. ಅದರಲ್ಲಿರುವಂತ ಒಂದು ಮಗು ಕೇಕೆ ಹಾಕಿ ನಗ್ತಾ ಇತ್ತು. ಹಿಂಗ್ಯಾಕ್ ನಗಾಕತ್ತಿ ಅಂತ ಕೇಳ್ತಾರೆ. ಆಕೆ ಹೇಳ್ತಾಳೆ, ಆ ಪೈಲಟ್ ಇದಾನಲ್ಲ ನನ್ನಪ್ಪ, ನನ್ನಪ್ಪ ನನಗೆ ಆಟ ಆಡಿಸ್ತಾ ಇದ್ದಾನೆ, ನನ್ನಪ್ಪ ನನಗೆ ತೊಂದರೆ ಕೊಡೋದಿಲ್ಲ, ನಮ್ಮಪ್ಪಂದ ಆಟದು ಅಂತಂತಾಳೆ. ಹೇಗೋ ಹಾಗೆ ನಮ್ಮ ಜೀವನದಲ್ಲಿ ಕಷ್ಟ ನಷ್ಟ ನೋವು ನಲಿವು ಎಲ್ಲ ಬರ್ಬೋದು. ಕಷ್ಟ ಕೊಟ್ಟರು ಸಹಿತ ಅವನು ಆಟದ ಒಂದು ನನಗೆ ಪಾಠವನ್ನ ಕಲಿಸಲಿಕ್ಕೆ ಭಗವಂತ ನನಗೆ ಕಷ್ಟ ಕೊಟ್ಟಿದ್ದಾನೆ, ಅದರಿಂದ ನಾನು ಪಾಠ ಕಲಿಬೇಕಂತೇಳಿ. ಅದಕ್ಕಾಗಿ ಏನೇ ಆಗಲಿ ಧೈರ್ಯವನ್ನು ಬಿಡಬಾರದು. ಅವರು ಧರ್ಮವಂತ. ಆ ಮಗು ಅಪ್ಪನ ಮೇಲೆ ಅಷ್ಟು ನಂಬಿಕೆ ರೀ. ನಮಗೆ ಭಗವಂತನ ಮೇಲೆ ಅಷ್ಟೇನೆ ನಂಬಿಕೆ. ನನಗೆ ಇದ್ದಾರೆ ಎನ್ನುವಂತ ಧೈರ್ಯ, ನನ್ನ ತಂದೆ ನನ್ನ ಜೊತೆಗೆ ಇದ್ದಾನೆ ಎನ್ನುವಂತ ಧೈರ್ಯ. ಹೇಗೋ ನನಗೂ ನನ್ನ ಮೇರೆ ಹಮಾರೆ ಸಾತ್ ಶ್ರೀ ರಘುನಾಥ್ ತೋ ಕಿಸ್ ಬಾತ್ ಕಿ ಚಿಂತಾ. ಎದಕ್ಕೆ ಹೆದರ್ಬೇಕ್ರಿ, ಡರ್ನಾ ಮನಾ ಹೈ. ಮುಂದೆ ಹೇಳ್ತಾರೆ ಕ್ಷಮಾಗುಣ. ಈ ಧರ್ಮದ ಲಕ್ಷಣನೇ ಕ್ಷಮಾ ರೀ, ಧೃತಿ ಕ್ಷಮ ಅಂತ ಹೇಳಿದರೆ ಅಪ್ರತಿಕಾರ ಪೂರ್ವಕಂ, ನಾನು ನಂಜಿ ಇಟ್ಟುಕೊಳ್ಳಲಾರದೆ ಇನ್ನೊಬ್ಬರಿಗೆ ಕ್ಷಮಿಸಬೇಕ್ರಿ. ಜೀವನದಲ್ಲಿ ಯಾರಿಂದಲೂ ಏನೋ ಒಂದು ತೊಂದರೆ ಆಗಿರುತ್ತದೆ, ಆ ತೊಂದರೆಗೆ ನಾನು ಪ್ರತಿಕಾರವನ್ನು ತೋರಿಸಿದರೆ ಅದರಿಂದ ಯಾವ ಲಾಭ ಇಲ್ಲ ಅನ್ನುವಂತಹ ಒಂದು ವಿಶಾಲ ಮನೋಭಾವನೆ ಅಂತನೂ ಇರಬಹುದು, ಅಥವಾ ಪರಿಪಕ್ವತೆಯ ಲಕ್ಷಣ ಅಂತನೂ ಕರೀಬಹುದು. ಅದಕ್ಕಾಗಿ ದ್ರೌಪದಿಯ ಮಕ್ಕಳನ್ನ ಮಹಾಭಾರತ, ಸುಂದರ ಮಹಾಭಾರತವಿದೆ. ಮಹಾಭಾರತದ ಒಂದು ಅಧ್ಯಾಯನ ಭಗವದ್ಗೀತಾ ರೀ. ಆ ಮಹಾಭಾರತದಲ್ಲಿ ದ್ರೌಪದಿ, ಆ ಅಶ್ವತ್ಥಾಮ ದ್ರೌಪದಿಯ 5 ಉಪಪಾಂಡವರನ್ನೆಲ್ಲ ಕೊಂದು ಬಿಡ್ತಾನ್ರಿ ಅವನ ಮಕ್ಕಳಿಗೆ. ಅವಾಗ ಕೃಷ್ಣ ಹೇಳ್ತಾನೆ, ತಗೋ ದ್ರೌಪದಿ ಖಡ್ಗ, ಅವನನ್ನ ನೀನು ಸಂಹಾರ ಮಾಡು ಅಂತ ಹೇಳ್ತಾನೆ. ಅವಳು ಹೋಗ್ತಾಳೆ, ಹೋಗಿ ಎದುರುಗಡೆ ಹೋಗಿ ಆ ಖಡ್ಗವನ್ನು ಕೆಳಗೆ ನೆಲಕ್ಕೆ ಚೆಲ್ತಾಳೆ. ಹೋಗಿ ನಿನಗೆ ಕ್ಷಮಿಸಿದ್ದೇನೆ ನಾನಂತೇಳಿ. ನನ್ನ ಮಕ್ಕಳನ್ನ ಕಳೆದುಕೊಂಡು ನಾನು ಎಷ್ಟು ದುಃಖಿಸ್ತಾ ಇದ್ದೇನಲ್ಲ, ನಿನ್ನನ್ನು ಕೊಂದರೆ ನಿನ್ನ ತಾಯಿ ಅಳ್ತಾಳೆ, ಅದಕ್ಕಾಗಿ ನಿನಗೆ ಕ್ಷಮಿಸೇನೆ ಹೋಗು ಅಂತ ಹೇಳ್ತಾಳೆ. ಅವಳು
ತನ್ನ ಮಕ್ಕಳನ್ನ ಕೊಂದ ಪಾಪಿಗೂ ಕ್ಷಮಿಸಿದ್ದಕ್ಕನೇ ಅವಳು ಪಂಚಕನ್ಯರಲ್ಲಿ ಆಡ್ ಆದ್ನಿರಿ. ಅಹಲ್ಯ, ದ್ರೌಪದಿ, ಸೀತಾ, ತಾರ, ಮಂಡೋದರಿ. ಕ್ಷಮಾಗುಣದಿಂದ ಅವಳು ಶ್ರೇಷ್ಠ ಅನಿಸ್ಕೊಂಡ್ರು. ಅದಕ್ಕಾಗಿ ಕ್ಷಮಾವಾನ್ ಬ್ರಾಹ್ಮಣೋ ಭವತಿ ಅಂತ ಹೇಳ್ತಾರೆ. ಬ್ರಾಹ್ಮಣ ಅಂತ ಹೇಳಿದ್ರೆ ವೆಲ್ ಎಜುಕೇಟೆಡ್, ಬ್ರಹ್ಮ ಜಾನಾತಿಥಿ ಬ್ರಾಹ್ಮಣ ಅಂದ್ರೆ ಅಷ್ಟು ಶ್ರೇಷ್ಠ ವ್ಯಕ್ತಿ ಆಗುತ್ತೀಯ. ಅದಕ್ಕಾಗಿ ನಾವು बड़े बड़े शहरों में छोटे छोटे बातें होते रहते हैं. जाने भी दो यार ಅಂದ್ರೆ ಹೋಗ್ಲಿ ಬಿಡಂದ್ರಿ ಹೋತ್ರಿ ಹರದಾರಿ. ನನಗೆ ಹಿಂಗ್ಯಾಕೆ ಅನ್ಬೇಕು ಅಂಥೇಳಿ ನಾವು ಏನಾದರೂ ಜಗಳಕ್ಕೆ ನಿಂತರೆ ಅದಕ್ಕೆ ಪರಿಹಾರ ಇಲ್ಲ ರೀ. ಅದಕ್ಕಾಗಿ ಒಬ್ಳು ಈಗಿನ ಕಾಲದ ಬಸ್ನಲ್ಲಿ ತುಂಬಾ ಗದ್ದಲ. ಅವಳು ದೊಡ್ಡ ಬ್ಯಾಗ್ ಇಟ್ಕೊಂಡಿರ್ತಾಳೆ. ವರ್ಕಿಂಗ್ ವುಮೆನ್ ಅದ್ರೊಳಗೆ ಅದರಲ್ಲಿ ಟಿಫಿನ್ ಬಾಕ್ಸ್ನು ಇರ್ತೈತ್ರಿ, ನೀರಿಂದು ಬಾಟಲ್ ಇರ್ತೈತ್ರಿ. ಆಕೆ ಕೂಡುವಾಗ ಪಕ್ಕದಲ್ಲಿ ಕೂಡುವಾಗ ಬ್ಯಾಗ್ ತೊಗೊಂಡು ಹೀಗೆ ಕೂಡ್ತಿರ್ತಾಳೆ. ಡಬ್ ಅಂಥೇಳಿ ಪಕ್ಕದವ್ರಿಗೆ ಪೆಟ್ಟು ಬೀಳ್ತೈತ್ರಿ. ಪೆಟ್ಟು ಬಿದ್ದರೂ ಸಹಿತ ಆಕೆ ರಿಯಾಕ್ಟ್ ಮಾಡಂಗಿಲ್ಲ ರೀ, ಏನು ಸುಮ್ಮನೆ ಕೂಡ್ತಾ. ಈಕೀಗ ನಾಚಿಕೆ ಅನಿಸ್ತೈತಿ ರೀ, ನಿಮ್ಗೆ ಎಷ್ಟು ನಾನು ಪೆಟ್ಟು ಕೊಟ್ಟರು ಸಹಿತ ನೀವು ಒಂದು ಸ್ವಲ್ಪ ಬೈಲಿಲ್ಲ, ನನಗೆ ಬೇಜಾರು ಮಾಡ್ಕೊಲಿಲ್ಲ, ಸಿಟ್ಟಿನಿಂದ ನೋಡಲಿಲ್ಲ, ಸಾರಿ ರೀ ಅಂತ ಹೇಳ್ತಾ. ಆಕೆ ಹೇಳ್ತಾಳೆ ಯಾತ್ರಾ ಬಹುತ್ ಛೋಟಿ ಹೈ, ನಾ ಮುಂದಿನ ಸ್ಟೇಷನಕ್ಕೆ ಇಳಿಬೇಕಾಗಿದೆ, ನಾನು ನಿನಗೆ ಬೈದು ನನಗೇನು ಸಿಗ್ತೈತೆ, ನಾನು ಬೈದೆ ಆಯ್ತು. ಅದಕ್ಕಾಗಿ ಮನುಷ್ಯ ಕ್ಷಮಾ ಮಾಡಿದರೆ ದೊಡ್ಡವನು ಅನಿಸ್ಕೊತಾನ್ರಿ. ಆವಾಗಕ್ಕೆ ಅನ್ಲು ನಿಮ್ದು ನಂಬರ್ ಕೊಡ್ರಿ ನನಗಂತ. ಅದಕ್ಕಾಗಿ ಹೇಳ್ತಾರೆ ಇದು ಧರ್ಮದ ಲಕ್ಷಣ ಇನ್ನೂ ವಿಸ್ತಾರವಾಗಿದೆ. ನಾನು ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಸಹಿತ ಕಡಿಮೆ ಇದೆ ರೀ. ಅದಕ್ಕಾಗಿ ಇನ್ನೊಂದ್ಸಲ ಬಂದಾಗ ನಾನು ಇನ್ನೂ ಮುಂದಿನ ಎಲ್ಲ ವಿಷಯಗಳನ್ನ ಕುಲಂಕುಷವಾಗಿ ಹೇಳುವಂತ ಪ್ರಯತ್ನ ಮಾಡ್ತೇನೆ ರೀ. ನಮಸ್ತೆ. ನಮಸ್ಕಾರ ಅಮ್ಮ. ನೀವು ಇದನ್ನ ಹೇಳಿದ್ರಿ ಬೇರೆ ಬೇರೆ ಕಡೆ ಎಲ್ಲ ಪ್ರಚಾರ ಎಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ. ನೀವು ನಿಮ್ಮದೇ ಆದಂತ ಒಂದು ಗ್ರೂಪ್ ಈ ತರ ಏನಾದ್ರು ಮಾಡ್ಕೊಂಡಿದ್ದೀರಾ? ಗ್ರೂಪ್ ಅಂತ ಹೇಳಿದ್ರೆ ನಾನು ಅರವಿಂದ್ ನಗರ್ನಲ್ಲಿ ಹೇಳ್ತೇನಲ್ಲ, ಅರವಿಂದ್ ನಗರ್ನಲ್ಲಿ ಪ್ರತಿ ಸೋಮವಾರ ಮತ್ತು ಮಂಗಳವಾರ 4 ಗಂಟೆಲಿಂದ 5 ಗಂಟೆ ತನಕ ನನ್ನ ಕ್ಲಾಸ್ ನಡೀತೈತ್ರಿ. ಆ ಕ್ಲಾಸ್ನಲ್ಲಿ ಅಲ್ಲೇ ಇರುವಂತ ಬಡಾವಣೆಯಲ್ಲಿರುವಂತ ಹೆಣ್ಮಕ್ಳೆಲ್ಲರೂ ಬರ್ತಾರೆ. ಅವ್ರಿಗೆ ನಾನು ಒಂದು ಭಗವದ್ಗೀತೆ ಚಾಂಟಿಂಗ್ ಮಾಡಿಸ್ತೇನೆ, ಒಂದು ಶ್ಲೋಕ ಹೇಳಿಸ್ತೇನೆ, ಅದರ ಅರ್ಥ ಹೇಳ್ತೇನೆ, ಅದನ್ನು ವಿಶ್ಲೇಷಣೆ ವಿಸ್ತಾರವಾಗಿ ಹೇಳ್ತೇನೆ. ಅದರಿಂದ ಅವರ ಜೀವನಕ್ಕೆ ಅದು ಆತ್ಮೀಯ ಆಗ್ತೈತ್ರಿ. ನಾವು ಜೀವನದಲ್ಲಿ ಹೀಗೆ ಇರಬಹುದು, ಧೈರ್ಯವಾಗಿರಬಹುದು. ಎಷ್ಟೋ ಕಷ್ಟ ನಷ್ಟ ಎಲ್ಲರಿಗೂ ಇರ್ತೈತ್ರಿ ಜೀವನದಲ್ಲಿ. ಎಲ್ಲರಿಗೂ ಒಂದು ಮಾನಸಿಕ ನೋವು ಇದ್ದೇ ಇರ್ತೈತ್ರಿ. ಆ ಮಾನಸಿಕ ನೋವಿಗೆ ಇದು ಭಗವದ್ಗೀತೆ ರಾಮ್ ಬಾಣ ಅಂದ್ರು ಸಹಿತ ತಪ್ಪಾಗ್ಲಾರ್ದ್ರಿ. ಹೀಗಾಗಿ ಒಂದು ಸಲ ನನ್ನ ಕ್ಲಾಸಿಗೆ ಅಟೆಂಡ್ ಆಗ್ತಾರಲ್ರಿ, ಅಥದಿಂದ ಹಿಡಿದು ಇತಿವರೆಗೂ ಅವ್ರು ಕಂಟಿನ್ಯೂ ಇರ್ತಾರೆ ನನ್ನ ಜೊತೆಗೆ. ಕೆಲವು 15 ಜನ ಇರ್ಬೋದು, 20 ಜನ ಇರ್ಬೋದು, ಅಷ್ಟೇ ರೀ, ಅಷ್ಟೇ. ಆ ಗ್ರೂಪ್ ಇದು ಇಲ್ಲಿ ನಂದು ಶಿರೂರ್ ಪಾರ್ಕ್ ನಲ್ಲಿ ನಡೀತೈತ್ರಿ. ಇಲ್ಲಿ ಗಾರ್ಡನ್ ಇದೆಯಲ್ಲ, ಅಯ್ಯಪ್ಪನ ಗುಡಿ ಹತ್ರ ಸುಮನ್ ಠಾಕೂರ್ ಅಂತಿದ್ದಾರೆ, ಅವ್ರ ಮನೇಲಿ ಇದೆ ರೀ. ಅಲ್ಲೇನೋ ಒಂದು 8-10 ಮಂದಿ ಬರ್ತೇವ್ರಿ ಅಷ್ಟೇ. ಅಲ್ಲೇ ನಾನು ಸುಮಾರು 25 ವರ್ಷದಿಂದ ಕ್ಲಾಸ್ ಮಾಡ್ತಾ ಇದ್ದೇನೆ. ಅಲ್ಲೇ ಭಗವದ್ಗೀತಾನು ಸುಮಾರು 2-3 ಸಲ ಆಯ್ತು. ಅದರಂತೆ 10 ಉಪನಿಷತ್ನು ಹೇಳ್ಕೊಟ್ಟಿದ್ದೇನೆ. ಅಲ್ಲಿ ಅನೇಕ ವೇದ ಮಂತ್ರಗಳನ್ನು ಕೂಡ ನಾನು ಚಾಂಟಿಂಗ್ ಮಾಡೋದನ್ನ ಕಲಿಸ್ತೇನೆ. ಜೊತೆಗೆ ನಾವು ಎಷ್ಟೋ ಟ್ರಿಪ್ಗಳನ್ನು ಶಿಬಿರಗಳನ್ನು ಕೂಡ ಅಟೆಂಡ್ ಮಾಡ್ತೇವೆ. ಎಲ್ಲರ ಜೊತೆಗೆ ಆನಂದವಾಗಿ ಹೋಗ್ತಾ ಬೇರೆ ಬೇರೆ ಕಡೆ ಎಲ್ಲಾನು ಹೋಗಿ ಇದೆ. ಈ ಭಗವದ್ಗೀತೆ ಇದೆಲ್ಲ ಮಾಡೋದು ಜನರಲಿ ನೀವು ಎಲ್ಲೇ ಎಷ್ಟೋ ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆನ ಕೊಟ್ಟಿದ್ದೀರಾ? ಎಲ್ಲ ಏನಾದ್ರು ಬದಲಾವಣೆ ಕಾಣಿಸುತ್ತಾ ನಿಮಗೆ? ಅವ್ರು ಹೇಳ್ತಾರೆ ನಾವು ಮೊದಲು ಇದ್ದಿದ್ದ ಬೇರೆ, ಈಗ ಇದ್ದಿದ್ದ ಬೇರೆ. ಮನುಷ್ಯ ವಿಚಾರದಿಂದ ಬದಲಾಗ್ತಾನ್ರಿ. ವಿಚಾರ ಬದಲಾಗಬೇಕು. ಒಂದು ಸಾಮಾಜಿಕ ಜೀವನದಲ್ಲಿ ಈ ಭಗವದ್ಗೀತೆಯನ್ನು ಕೇಳುವುದರಿಂದ ಅದನ್ನು ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಮನೆಯೇ ಮಂತ್ರಾಲಯ ಆಗ್ತೈತ್ರಿ. ಮತ್ತು ನಮ್ಮ ಮಾತನಾಡುವ ಶೈಲಿಯು ಬದಲಾಗ್ತೈತ್ರಿ. ಎಲ್ಲರನ್ನು ಗೌರವಿಸುವಂತಹ ಬುದ್ಧಿ ಬರ್ತೈತಿ. ಮನೆಯಲ್ಲಿ ಇರುವಂತಹ ಕಲಹನ್ನು ಕೂಡ ಕಡಿಮೆ ಆಗ್ತೈತಿ. ಪರಸ್ಪರಂ ಭಾವಯಂತಹ, ನೀನು ನನಗಾಗಿ ನಾನು ನಿನಗಾಗಿ. ಅತ್ತೆ ಸೊಸೆಂದ್ರ ಜಗಳ ಕಡಿಮೆ ಆಗ್ತೈತ್ರಿ. ನೆರೆಹೊರೆ ಜೊತೆಗೂ ಸಹಿತ ಪ್ರೀತಿ ಬಾಂಧವ್ಯ ಉಂಟಾಗ್ತೈತಿ. ಇವನಾರು ಅನ್ನೋದಿಲ್ಲ, ಎಲ್ಲವರು ನಮ್ಮವ್ರು ಆಗ್ತಾರೆ. ಹೀಗಾಗಿ ಗೀತಾ ಬಳಗ್ ಬಹಳ ಅದರಿ ನಂದು, ಬಹಳ ಜನ ಇದ್ದಾರೆ.
ಆನಂದದ ರೀ. ಯಾರಾದರೂ ಟ್ರಾನ್ಸ್ಫರ್ ಆಗಿ ಬೆಂಗಳೂರಿಗೆ ಹೋದ್ರು ಸಹಿತ ನನ್ನ ನೆನಪಾಗಿ ಅವ್ರು ಬಂದು ನನ್ನ ಕರೆದುಕೊಂಡು ಅವ್ರ ಮನೆಯಲ್ಲಿಯೂ ಕೂಡ ಇಟ್ಟುಕೊಂಡು ಅವರು ಭಗವದ್ಗೀತೆ ಕ್ಲಾಸನ್ನು ಮಾಡಿಸಿ ಅವ್ರ ಅಪಾರ್ಟ್ಮೆಂಟ್ನಲ್ಲಿಯೂ ಮಾಡಿಸ್ತಾರೆ. ಹೀಗೆ ಆನಂತರ ಅವರು ಪ್ರಾರಂಭ ಮಾಡ್ತಾರೆ, ಅವರು ಕಲಿಸ್ತಾರೆ. ಹೀಗೆ ನನ್ನಲ್ಲಿ ಕಲಿತವ್ರು ಸುಮಾರು ಜನ ಕಲಿಸ್ತಾನೂ ಇದ್ದಾರೆ. ಅವರು ಹಂಗೆ ಕಲಿಸ್ಬೋದು, ಕಲಿಸ್ತಾರೆ. ಎಷ್ಟು ಖುಷಿ ಇದೆ ನಿಮಗೆ? ಖುಷಿ ಇದೆ. ಯಾಕಂದ್ರೆ ನಿಮ್ಮ ಇದಕ್ಕೋಸ್ಕರ ನೀವು ಶುರು ಮಾಡ್ಕೊಂಡಿದ್ದು ಭಗವದ್ಗೀತೆ ಸ್ವತಃ ಸಲುವಾಗಿರಿ, ನಮ್ಮ ಸಲುವಾಗಿರಿ. ಆದ್ರೆ ಇಷ್ಟು ಜನರಿಗೆ ಉಪಯೋಗ ಆಗ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಸಂತೋಷ, ಖುಷಿ ಆಗ್ತಾರ್ರಿ. ನಂದು ಯೂಟ್ಯೂಬ್ ಚಾನಲ್ ಇದೆ ರೀ, ವಿಜಯಾಬದ್ದಿ ಅಂತ ಹೇಳಿ. ಅದರಲ್ಲಿ ಅನೇಕ ಜನರು ಕೇಳಿದ ತಕ್ಷಣವೇ ಸಬ್ಸ್ಕ್ರೈಬ್ನು ಮಾಡ್ಕೋತಾರೆ ಮತ್ತು ಅದನ್ನು ಕೇಳಿ ಅದನ್ನು ಪ್ರತ್ಯುಪಕಾರವಾಗಿ ಫೋನ್ನು ಮಾಡ್ತಾರೆ. ನನ್ನಲ್ಲಿ ಬರುವಂತಹ ಎಲ್ಲ ಹೆಣ್ಮಕ್ಳು ಸಾಮಾನ್ಯರಲ್ಲಿ ಸಾಮಾನ್ಯ ಜನರು. ಹೀಗಾಗಿ ಅವರಿಗೆ ಒಂದು ಹೊಸ ಉತ್ಸಾಹ ಉಂಟಾಗ್ತದೆ ಜೀವನದಲ್ಲಿ. ನಿಮ್ಮದೇನಾದ್ರೂ ಈ ತರ ಹಿಂಗ ಆಶ್ರಮ ಅಥವಾ ಹಿಂಗ್ ಬೇರೆ ಏನಾದ್ರು ಆ ಥರ ಎಲ್ಲ ಏನೂ ಇಲ್ಲ ರೀ. ನಾನು ಸ್ವಾಮೀಜಿಯವ್ರ ಹತ್ರ 1 ಗಂಟೆ ಕಲಿತೀನಿ, ಒಂದೇ 1 ಗಂಟೆ, 5 ರಿಂದ 6 ಹೀಗೆ ಕಲ್ತಿದ್ದು. ನಮ್ಮ ಮನೆಯಲ್ಲಿನೇ ಇದ್ದೇನ್ರಿ, ತಂದೆ ತಾಯಿ ಜೊತೆಗೇನೆ ಇದ್ದೆ. ನಮ್ಮ ಮನೆಯಲ್ಲೇನೆ ಇದ್ದೇನೆ. ಯಾವ ಆಶ್ರಮ ಇಲ್ಲ, ಯಾರ ಇದರಲ್ಲಿನೂ ಇಲ್ಲ ರೀ. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಹೇಗಿರ್ತಾರೋ ಹಾಗೆ ಇದ್ದೇನೆ. ನಿಮ್ಮ ಬಾಲ್ಯ ಎಲ್ಲ ಹೇಗಿತ್ತು? ನನ್ನ ಬಾಲ್ಯ ಚೆನ್ನಾಗಿದೆ ರೀ. ನಾವು 4 ಜನ ಅಕ್ಕಂಗಿಯರು, 2 ಅಣ್ಣಂದ್ರು, ಅಪ್ಪ ಅಮ್ಮ, 100 ವರ್ಷದ ಅಜ್ಜಿ ಇದ್ಲು. ಅಜ್ಜಿ 18th ಸೆಂಚುರಿದ ಉಳಿದಿದ್ದು. ಅವಳಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಸಂಸ್ಕಾರ ಇದ್ವು ರೀ. ಹೌದು, ಒಳ್ಳೆ ಸಂಸ್ಕಾರ ಅಂತ ಹೇಳಿದರೆ ಅವರು ಅತಿ ಸಿಂಪಲ್. ನಮ್ಮ ಅಮ್ಮನೂ ಅಷ್ಟೇ ರೀ. ಆದ್ರೆ ನಮ್ಮ ಅಮ್ಮನಕ್ಕಿಂತ ಅಜ್ಜಮ್ಮ ಅಂತಿದ್ವಿ ನಾವು. ಅಜ್ಜಮ್ಮ ತುಂಬಾ ಸಿಂಪಲ್. ಅವಳು ಬೆಳಿಗ್ಗೆ ಯೋಗಾಸನ ಮಾಡ್ತಿರ್ಲಿ ರೀ. ಮತ್ತು ಯಾವ ನಮ್ಮ ಮನೆಯಲ್ಲಿ ನಮ್ಮ ತಂದೆಗಾಗಲಿ ನಮ್ಮ ಅಜ್ಜಿ ಅಮ್ಮನಿಗೆ ಯಾವ ಹ್ಯಾಬಿಟ್ಸ್ ಇದ್ದಿದ್ದಿಲ್ಲ ರೀ. ನಾವು ಕ್ಷತ್ರಿಯರು ಆದರೂ ಸಹಿತ ಯಾವುದೇ ಥರದ ಕುಡಿತ ಚಟ ಯಾವುದೂ ಇರಲಿಲ್ಲ ನಮ್ಮ ತಂದೆಯವರಿಗೆ. ಅವ್ರು RSS ದವರು, ತುಂಬಾ ಡಿಸಿಪ್ಲಿನ್ ಅಲ್ಲಿದ್ರು. ನಮ್ಗೆಲ್ಲ ಡಿಸಿಪ್ಲಿನಲ್ಲೇ ಸಾಕಿದ್ದಾರೆ. ನಮಗೆ ಅವ್ರು ಹೇಳ್ತಾ ಇದ್ದಿದ್ದು ಒಂದು ಮಾತಂತ ಹೇಳಿದ್ರೆ, ಅತಿ ಕಡಿಮೆ ಸೌಲಭ್ಯದಲ್ಲಿ ಯಾರು ಜೀವಿಸುತ್ತಾರೋ ಅವರು ಶ್ರೀಮಂತರು ಮತ್ತು ಅವರು ಸುಖಿಗಳು ಕೂಡ. ಅವರು ಸುಖಿಗಳು. ಹಾಗೇನೆ ಇದ್ರಿ ನಮ್ಮ ಅಪ್ಪಾರು. ಬರೀ 2 ಜೊತೆ ಬಟ್ಟೆ, ಅದು ಕಾಟನ್ ಬಟ್ಟೆ. ಅಜ್ಜಿನೂ ಸಹಿತ ಕಾಟನ್ ಬಟ್ಟೆನೆ, ಅದು ಸಹಿತ ಇರ್ಕಲ್ ಸೀರೆ ಅಂತ ಸಿಂಪಲ್ ಜೀವನ. ಆದರೆ ಉದಾತ್ತ ಚಿಂತನೆ ಇತ್ತು ನಮ್ಮ ಮನೆಯಲ್ಲಿ, ಉದಾತ್ತ ಚಿಂತನೆ. ನಮ್ಮಮ್ಮ ತುಂಬಾ ಧಾರ್ಮಿಕ. ಎಲ್ಲ ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಹಬ್ಬ ಹರಿದಿನಗಳನ್ನು ಮಾಡ್ತಾ ಇದ್ವಿ. ನಮ್ಮ ಮನೆಯಲ್ಲೇನೆ ದೇವರು ಅಂತ ಇರ್ತಾರೆ, ದೊಡ್ಡ ಮನೆ ಅಂತ ಹೇಳ್ತಾರೆ. ಅಜ್ಜಿ ಇದ್ದಲ್ಲೇ ದೊಡ್ಡ ಮನೆ ಅಂತಾರೆ. ಆ ದೊಡ್ಡ ಮನೆ ಅಂತ ಹೇಳಿದ್ರೆ ನಮ್ಮ ಕಾಕ, ನಮ್ಮ ಚಿಕ್ಕಮ್ಮ ಎಲ್ಲರೂ ದೊಡ್ಡ ಹಬ್ಬಗಳಿಗೆಲ್ಲ ನಾವು ಕರಿತಾ ಇದ್ವಿ. ಅದರಂತೆ ನಮ್ಮ ಮನೆಯಲ್ಲಿ ಅನೇಕ ಬಂದು ಹೋಗೋರು ಹೆಚ್ಚಿರಿ ನಮ್ಮ ಮನೆಯಲ್ಲಿ. ನಮ್ಮಮ್ಮ ಅತಿಥಿ ಸತ್ಕಾರ ತುಂಬಾ ಖುಷಿಯಿಂದ ಮಾಡ್ತಾ ಇದ್ರು. ಅದು ಬಹಳ ಮಹತ್ವದ ರೀ. ಈಗಿನ ಕಾಲದಲ್ಲಿ ನಡೀರಿ ಹೋಟೆಲ್ಗೆ ಹೋಗೋನು, ಅಲ್ಲೇ ತಿಂದ್ಬರೋನು ಅನ್ನುವಂತಹ ಸಂಪ್ರದಾಯ ಇಲ್ಲ ರೀ. ಹೊರಗಿಂದ ಯಾವುದನ್ನು ನಾವು ತಿಂದೇ ಇಲ್ಲ ರೀ. ನಾವು ಬೆಳಿಗ್ಗೆ ತಿನ್ನೋದು ಜೋಳದ ರೊಟ್ಟಿ, ಕಾಳಿನ ಪಲ್ಯನ ರೀ. ಇನ್ನಾದ್ರೂ ಅದೇ ಇಷ್ಟ ಆಗ್ತೈತ್ರಿ ನನಗೆ. ಈ ಭಗವದ್ಗೀತೆನ ನೀವು ಎಲ್ರಿಗೂ ಕಲಿಸ್ತಾ ಇದ್ದೀರಾ, ಎಲ್ಲರೂ ಕಲಿತಾ ಇದ್ದಾರೆ ಕೂಡ. ಮುಂದೆ ಏನ್ ಮಾಡ್ಬೇಕು ಅಂತ ಇದರಲ್ಲಿ ನಿಮಗೆ? ನಾವು ಒಂದ ದಿನ ರೀ, ಇವತ್ತೊಂದ ದಿನದ್ದು ವಿಚಾರ ಮಾಡ್ತೇನೆ. ನಂದು ನಾಳಿನ ಫ್ಯೂಚರ್ ಇಲ್ಲ ರೀ. ಇವತ್ತಿನ ಲೀವ್ ಇನ್ ಪ್ರೆಸೆಂಟ್. ಓಕೆ, ನಂದು ಯಾವ ಅಂಬಿಷನ್, ನನ್ನ ದೊಡ್ಡ ಮಹತ್ವಾಕಾಂಕ್ಷೆ ಏನೂ ಇಲ್ಲ ರೀ. ಯಾರು ಕಲಿಬೇಕಂತಾರಲ್ಲ ಕಲಿಸ್ತೇನ್ರಿ. ಯಾರು ಕರೀತಾರೆ ಅಲ್ಲಿ ಹೋಗ್ತೇನ್ರಿ. ಸುಮಾರು ಜನ ಕರೀತಾರೆ, ನನಗೆ 1 ದಿನನೂ ಬಿಡುವು ಇರುದಿಲ್ಲ. ಈಗ ಅಧಿಕ ಮಾಸದಲ್ಲಿನೇ ನೀವು ಸಿಕ್ಕಿದ್ದು ನನಗೆ. ಹೌದು. ಹಾಗೆ ಅಧಿಕ ಮಾಸಕ್ಕಂದ್ರೆ ಭಾಳ ಜನ ಕರೀತಾರೆ. ಈಗ ಮುಂದೆ ಗುರು ಪೂರ್ಣಿಮಾ ಇದೆ ರೀ. ನನ್ನ ಸ್ಟೂಡೆಂಟ್ ಎಲ್ಲಾರು ಕಂಡಲ್ಲೇ ನನಗೆಲ್ಲರಿಗೂ ಕರೀತಾರೆ. ಗುರುವಿನ ಬಗ್ಗೆನೂ ಕೇಳ್ತಾರೆ. ಗುರುವಿನ ಬಗ್ಗೆನೂ ತುಂಬಾ ಚೆನ್ನಾಗಿ ನನ್ನ ಸದ್ಗುರುಗಳಿಗೆ ನಾನು ಸ್ಮರಿಸ್ತೇನ್ರಿ. ಏನಾದ್ರೂ ನಾನು 4 ಮಾತಾಡ್ತಾ ಇದ್ದೇನಂತ ಹೇಳಿದ್ರೆ ಅದು ನನ್ನ ಸದ್ಗುರುವಿನ ಪೂರ್ಣ ಕೃಪೆ ರೀ. ಪೂರ್ಣ ಕೃಪೆ. ನಮ್ಮಂತಹ ಕಲ್ಲರಿ ನಾನು, ಅವರು ಮೂರ್ತಿ ಮಾಡಿದ್ದಾರೆ. ನನ್ನ ಸದ್ಗುರುಗಳು ನನಗೆ ಎಷ್ಟು ತಿದ್ದಿ ನಮಗೆ ಸ್ಪಷ್ಟವಾದ ಜ್ಞಾನ ಕೊಟ್ಟಿದ್ದಾರೆ.
ಯಾವ ಆಡಂಬರ ಇಲ್ಲ, ವಾಸ್ತವಿಕತೆಯನ್ನು ತೋರಿಸಿದ್ದಾರೆ. ಅದರಲ್ಲಿ ಯಾರಾದರೂ ಪ್ರಶ್ನಿಸಿದ್ರು ಸಹಿತ ಅದಕ್ಕೆ ಉತ್ತರಿಸುವಷ್ಟು ಸ್ಪಷ್ಟ ಜ್ಞಾನ ಕೊಟ್ಟಿದ್ದಾರೆ. ಅಷ್ಟೇ. ಸದ್ಗುರುವಿಗೆ ನಾನು ಕೃತಜ್ಞತೆ ರೀ, ತುಂಬಾ ಕೃತಜ್ಞತೆ. ಒಂದು ವಿದ್ಯೆನ ಕಲಿಯುವಾಗ ಕಲಿಸೋ ಗುರುವಿನ ಮುಖಾಂತರ ಕಲಿಯುವಂತ ಶಿಷ್ಯರಿಗೆ ಕಲಿಯೋ ವಿದ್ಯೆ ಜೊತೆಯಲ್ಲಿ ಅವರ ಸದ್ಗುಣಗಳು, ಪ್ರಶಾಂತತೆ, ಶಾಂತತೆ ಎಷ್ಟೊಂದನ್ನ ಅಳವಡಿಸ್ಕೋಬಹುದು. ಅಂದ್ರೆ ಒಂದನ್ನ ಕಲಿಯಕ್ ಹೋದಾಗ ನಾವು 10, 100 ಗುರುಗಳ ಕಡೆಯಿಂದ ಪಡ್ಕೊಳ್ಬಹುದು. ಆದ್ರೆ ಅಲ್ಲಿ ಕಲಿಯಕ್ ಹೋಗ್ಬೇಕನ್ನೋ ಮನಸ್ಸನ್ನ ನಾವು ಕರೆ. ಅದಕ್ಕಾಗಿ ಹೇಳ್ತಾರ್ರಿ, ಈಶ್ವರ ಕೃಪಾ ಶಾಸ್ತ್ರ ಕೃಪಾ ಸದಾ ಇರ್ತೈತ್ರಿ, ಗುರು ಕೃಪಾನು ಇರ್ತೈತ್ರಿ. ಆದ್ರೆ ಆತ್ಮ ಕೃಪಾ ನಮ್ ಕೃಪಾ ಇರ್ಬೇಕ್ರಿ. ನಾವು ಕಲಿಬೇಕನ್ನೋದಿರ್ಬೇಕು. ಗುರುಗಳು ತತ್ಪರ ಇರ್ತಾರೆ, ಹೌದು. ಆದರೆ ಕಲಿಯುವಂತಹ ಪ್ರಯತ್ನ ನಾವು ಮಾಡ್ಬೇಕಂತ ಹೇಳಿನೇ ಭಗವದ್ಗೀತೆ 6ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಉದ್ಧರೇದ ಆತ್ಮನಾತ್ಮಾನಂ ನ ಆತ್ಮಾನಂ ಅವಸಾದಯೇತ್, ಆತ್ಮೈವ ಆತ್ಮನಾಹಿ ಬಂಧು ಆತ್ಮೈವ ರಿಪುರಾತ್ಮನ. ನಿನ್ನ ಉದ್ಧಾರವನ್ನ ನೀನೇ ಮಾಡ್ಕೋಬೇಕು. ಜಗತ್ತಿನಲ್ಲಿ ಯಾರೂ ಇಲ್ಲ, ಅಲ್ಲಿ ತನಕ ಕರ್ಕೊಂಡು ಹೋಗ್ಬೋದು, ಆದರೆ ಮುಂದೆ ನಡೆಯೋದು ಕೆಲಸ ನಮ್ದರಿ. ಯಾವ್ದು ಬೇಕು ಯಾವ್ದು, ಇದು ಚಲೋ ಅದ ಇದು ಚಲೋ ಇಲ್ಲ ಅಂತ ಹೇಳ್ತಾರೆ, ಚಾಯ್ಸ್ ಮಾಡೋದು ಕೆಲಸ ನಮ್ದರಿ. ಅದಕ್ಕಾಗಿ ಜಗತ್ತು ನನಗೆ ಹೀಯಾಳಿಸ್ಬೋದು, ನಿನಗೆ ಬುದ್ಧಿಲ್ಲ ಅನ್ನಬಹುದು, ಯೂಸ್ಲೆಸ್ ಅನ್ಬೋದು, ಎಲ್ಲವೂ ಅನ್ಬಹುದು. ಆದರೆ ಇನ್ನೊಬ್ಬರ ಹೇಳಿಕೆಯಿಂದ ನಾನು ಆಗಂಗಿಲ್ಲ, ನನ್ನ ಉದ್ಧಾರ ನಾ ಮಾಡ್ಕೋಬೇಕು. ಅದಕ್ಕಾಗಿ ಬಾವಿಯಲ್ಲಿ 2 ಕಪ್ಪಿ ಬಿದ್ದಿದ್ವಂತ್ರಿ. ಆ ಕಪ್ಪೆ ಭಾಳ ಆಳವಾದ ಬಾವಿ ಇತ್ತಂತ. ಎಲ್ಲಾರು ಅಂದ್ರಂತ, ನೀವು ಅಲ್ಲಿ ಮೇಲಿಂದ ಬರಂಗಿಲ್ಲ, ನೀವು ಅಲ್ಲೇ ಇರು, ಮೇಲೆ ಬಂದ್ರೆ ಸಾಧ್ಯನೇ ಇಲ್ಲ, ಹತ್ತಕ್ಕೆ ಆಗೋದಿಲ್ಲ, ಮೇಲೆ ಹತ್ತೋದು ಬೀಳೋದಾಗಿ ಕೈ ಕಾಲು ಮುರ್ಕೋತೀರಿ, ಹಂಗೆ ಹಿಂಗೆ ಅಂದಿದ್ದಕ್ಕೆ ಒಂದು ಕಪ್ಪಿ ಮ್ಯಾಲಿನವ್ರ ಮಾತು ಕೇಳಿ ಅದು ಮೇಲೆ ಬರಲಿಲ್ಲ ರೀ. ಆದ್ರೆ ಒಂದು ಕಪ್ಪೆ ಸತ್ತು ಪಟ್ಟು ಹೇಗೋ ಅದು ಮೇಲೆ ಬಂತ್ರಿ. ಮೇಲೆ ಬಂದ್ಮೇಲೆ ಅಯ್ಯೋ ಹ್ಯಾಂಗೆ ಬಂದಿ ನೀನು, ಎಷ್ಟು ಚಲೋ, ಎಷ್ಟು ಸ್ಟ್ರಾಂಗ್ ಅದಿ ಎಲ್ಲ ಅಂದ್ರು ಸಹಿತ ಅದಕ್ಕೆ ರೆಸ್ಪಾನ್ಸ್ ಕೊಡ್ಲಿಲ್ಲ ರೀ. ಅದು ಕಪ್ಪೆಗೆ ಕಿವಿ ಕೇಳಿಸ್ತಿದ್ದಿಲ್ಲ. ಅಂದರೆ ಇನ್ನೊಬ್ಬರ ಹೇಳಿಕೆಯಿಂದ ನಾವೇನಾಗೋದಿಲ್ಲ. ನಾ ಏನಾಗ್ಬೇಕಾಗಿದೆ ಅಲ್ಲ, ಅದು ನನ್ನ ಅಧೀನದಲ್ಲಿದೆ. ಒಳ್ಳೇದಕ್ಕೂ ಕೆಟ್ಟದ್ದಕ್ಕೂ ನಾನೇ ಕಾರಣ. ಅದಕ್ಕಾಗಿ ಒಳ್ಳೇದನ್ನೇ ಹಿಡಿದ್ರೆ ಒಳ್ಳೇದ್ರಿ. ಜನ ಏನ್ ಹೇಳ್ತಾರೆ ಅದರಲ್ಲಿ ನಮಗ್ ಏನ್ ಒಳ್ಳೇದಿದೆ ಅದನ್ನ ತಗೊಂಡು ಉಳಿದು ಬಿಡಬೇಕಷ್ಟೇ. लोगों का काम तो कहना है, वो सब बेकार की बात है. इसीलिए मेरा क्या है ना, ಚರೈವೇತಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಇದು ಒಂದು ಶಬ್ದ ರೀ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಹಿಗ್ಗದೆ ಕುಗ್ಗದೆ, ಹಿಂದೆ ನೋಡಬೇಡ, ನಡೆ ಮುಂದೆ. ಅದು ಒಂದು ಸಲ ಗಂಗೋತ್ರಿಲಿಂದ ಗಂಗಾ ಹೊರಟ್ಲು ಅಂತ ಹೇಳಿದ್ರೆ ಹಿಂದೆ ತಿರುಗಿ ನೋಡೇ ಇಲ್ಲ. ಹಂಗೆ ಚರೈವೇತಿ, ಹೇಗೂ ನಮ್ ಜೀವನನೂ ಅಷ್ಟೇ ಅದ ರೀ, ಸುಮ್ನೆ ಹೋಗೋದು, ಬೇಕು ಇಲ್ಲ ಬೇಡಿಲ್ಲ. ಜೋ ಹೋತಾ ಹೈ ಅಚ್ಚಾ ಹಿ ಹೋತಾ ಹೈ. ನಾ ಮಾಡಿದ್ ನನ್ನ ಆತ್ಮ ಸಂತೋಷಕ್ಕೆ ಮತ್ತೊಂದು ಏನಿಲ್ಲ. ನಾವ್ ಏನ್ ಮಾಡ್ತೀವಿ ಅನ್ನೋದು ನಮ್ಮ ಮನ್ಸಿಗೆ ಚೆನ್ನಾಗಿ ಗೊತ್ತಿದ್ರೆ ಹೌದ್ರಿ, ಸಾಕ್ರಿ. ಯಾರಿಂದಲೂ ಏನು ಹೊಗಳಿಕೆ ತೆಗಳಿಕೆ ಇಲ್ಲ. ಅದಕ್ಕಾಗಿ ಭಗವದ್ಗೀತಾ ತುಂಬಾ ಸುಂದರ ಇದೆ ರೀ. 12ನೇ ಅಧ್ಯಾಯದಲ್ಲಿ ಇದಕ್ಕೆ ಅವ್ರು ಹೇಳ್ತಾರೆ, ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನಕೇನ ಚಿತ್ತ ಅನಿಕೇತ ಸ್ತ್ರೀಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಹ. ತುಲ್ಯ ನಿಂದನೆ ಇರೋದ್ರಿ, ನಿಂದನೆ ಸ್ತುತಿ ಎಲ್ಲಾ ಕಡೆ ಇರೋದು. ಬೇಕಂದ್ರೆ ಒಂದಂತಾರ, ಬ್ಯಾಡಂದ್ರು ಒಂದಂತಾರ, ಜನರು ಹೇಳೋರಿ. ಅದಕ್ಕಾಗಿ ತುಲ್ಯನಿಂದ ಸ್ತುತಿರ್ ಮೌನಿ ಸಂತುಷ್ಟ, ನನ್ನಷ್ಟಕ್ಕೆ ನಾನು ಸಂತುಷ್ಟವಾಗಿದ್ದೇನೆ. ಏನಕ್ಕೇನ ಚಿತೆ, ಏನೇ ಬರ್ಲಿರಿ, ನಾ ಎಲ್ಲಿದ್ದೇನೆ ಹೇಗಿದ್ದೇನೆ ಆನಂದವಾಗಿದ್ದೇನೆ. ಸರಿ ರೀ. ತುಂಬಾ ಖುಷಿ ಆಯ್ತ್ರಿ ಅಮ್ಮ ನಿಮ್ಮ ಮಾತುಗಳನ್ನ ಕೇಳಿ. ಅದು ಎಷ್ಟು ಕೇಳಿದ್ರು ಸಾಕು ಅಂತ ಅನ್ಸೋದಿಲ್ಲ. ನೀವೇ ಹೇಳ್ದಂಗೆ ಭಗವದ್ಗೀತೆ ಒಂದು ಅಮೃತ ಇದ್ದಂಗೆ, ನಮಗ ಎಷ್ಟು ಕುಡಿದ್ರು ಅದು ಇನ್ನೂ ತಿಳ್ಕೊಬೇಕು, ಇನ್ನೂ ನಮ್ ಸ್ವಾಮೀಜಿ ಅವ್ರು ಬಂದ್ರೆ ನಾವು ಇನ್ನೂ ಕ್ಲಾಸಿಗೆ ಹೋಗ್ತೇನ್ರಿ, ಇನ್ನೂ ಕಲಿತೇನೆ. ನಾ ಕಲ್ತಿದ್ದ ಅಲ್ಪರಿ, ಇಡೀ ಜೀವನ ನಾನು ವಿದ್ಯಾರ್ಥಿ. ಕಲಿತಷ್ಟು ಕಡಿಮೆ ಇದೆ ರೀ, ಕಲಿತಷ್ಟು ಕಡಿಮೆ. ನಮಗೆ ಇಷ್ಟು ದಿವಸ ಎಲ್ಲ ಸಹ ಇದೊಂದು ಭಗವದ್ಗೀತೆಯಲ್ಲಿ ಒಂದು 18 ಅಧ್ಯಾಯ ಅದಾವು. ಕೃಷ್ಣ ಯುದ್ಧದಲ್ಲಿ ಅರ್ಜುನನಿಗೆ ಗೀತೋಪದೇಶ ಮಾಡಿದ.
ಬಹಳಷ್ಟು ಜನರಿಗೆ ಇಷ್ಟನೇ ಗೊತ್ತಿರೋದು. ಬಹಳ ಚಂದ ಅದ ರೀ, ಬಹಳ ಚಂದ ಅದ. ಹಾ ಎಷ್ಟು ತಿಳಿತಾ ಹೋದಂಗ ಅನಿಸ್ತೈತಿ, ಇಷ್ಟು ಚೆನ್ನಾಗಿತ್ತು, ಇಷ್ಟು ದಿನ ನಾವ್ ಎದಕ್ ಕಲೀಲಿಲ್ಲ ಅಂತ ಪಶ್ಚಾತ್ತಾಪ ಪಡ್ತಾರೆ. ತುಂಬಾ ನೀರಡಿಕೆ ಆಗಿರೋ ಮನುಷ್ಯನಿಗೆ ಒಂದ್ ಗ್ಲಾಸ್ ನೀರ್ ಕುಡಿದಾಗ ಅದು ಎಷ್ಟು ರುಚಿ ಆಗತ್ತ. ಖರೆ ಹಿಂಗ ಬಹಳ ಜನ ಆಗಿದೆ ರೀ. ಎಷ್ಟೋ ಡಿಪ್ರೆಷನ್ ಅಲ್ಲಿ ಇದ್ದವ್ರು ಎಲ್ಲಾರು ಈ ಖುಷಿ ಆಗಿದ್ದಾರೆ. ಎಷ್ಟೋ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಮನೆಯವರು ಕಳ್ಕೊಂಡಿದ್ದವ್ರು ಇದ್ರು, ಇನ್ನು ಎಷ್ಟೋ ಯಂಗ್ ಮಗ ಕಳ್ಕೊಂಡಿದ್ದವ್ರು ಇದ್ರು. ಅವರು ಅದರಿಂದ ಎಷ್ಟೋ ತೊಂದರೆದಲ್ಲಿದ್ದವರು ಈಗ ನನ್ನ ಕರೆದು ಅವರೆಲ್ಲ ಭಗವದ್ಗೀತಾ ಕಲಿತ ನಂತರ ಅವ್ರು ಎಷ್ಟು ಖುಷಿಯಾಗಿ ಎಲ್ಲ ಸ್ವೀಕಾರ ಮಾಡ್ತಾರ್ರಿ. ಬಂದಿದ್ದ ಪಾತ್ರ ರೀ ಇದು. ನಮ್ಮ ಲೈಫ್ ಅನ್ನೋದು ಒಂದು ನಾಟಕ. ಆ ನಾಟಕದಲ್ಲಿ ನಾವು ಪಾತ್ರಧಾರಿಗಳು. ನನ್ನ ಪಾತ್ರ ಇನ್ನೂ ಅದ, ನನ್ನ ಮಗನ ಪಾತ್ರ ಮುಗೀತು, ಹೋಗಿದ್ದಾನೆ ಅಷ್ಟೇ. ಆದ್ರೆ ಅವನು ಶರೀರ ರೂಪದಿಂದ ಹೋದರೂ ಸಹಿತ ಅವನ ಆತ್ಮ ಸ್ವರೂಪದಿಂದ ಇದ್ದಾನೆ. ಬಹಳ ನೆಸೆಸರಿ ಇದೆ ರೀ ಭಗವದ್ಗೀತೆ. ಎಲ್ಲರಿಗೂ ನೆಸೆಸರಿ ಇದೆ. ಇದು ಜಾತಿ ಭೇದ ಏನೂ ಇಲ್ಲ ರೀ, ವಯಸ್ಸಿಂದು ಭೇದ ಇಲ್ಲ ರೀ. ಪ್ರತಿಯೊಬ್ಬರಿಗೂ ಅದನ್ನ ನೀವು ಯಾವ ರೀತಿಯಿಂದ ಇದನ್ನ ಕೇಳ್ತಿರಲ್ಲ ಆ ರೀತಿಯಿಂದ ಅದು ಉಪದೇಶಿಸ್ತೀವಿ. ಚೆನ್ನಾಗಿದೆ ರೀ. ನಮ್ದು ಖರೆ ನಂಗೆ ಭಗವದ್ಗೀತೆ ನನ್ನ ಜೀವನದ ಜೀವಾಳ ರೀ. ಸಾಕು ನನಗೆ ಅದು ಒಂದು ನಾನು ಕಲ್ತಿದ್ದಕ್ಕೆ ಧನ್ಯತಾ ಭಾವ ಬರ್ತೈತೆ. ಸಾಕು, ಬಂದದ್ದೆಲ್ಲ ಬರಲಿ, ಆ ಭಗವಂತನ ದಯ ಒಂದಿರಲಿ ಅಂತ ಹೇಳಿ ನೀವು ಹೇಳಿದ್ರಿ. ನನಗೆ ಮುಂದಿನ ವಿಚಾರ ಯಾವುದೂ ಇಲ್ಲ, ನಾನು ಇವತ್ತಿಂದ ಅಷ್ಟೇನೆ ನಾನು ನೋಡ್ತೀನಿ ಅಂತ ಹೇಳಿ. ಅದಕ್ಕೆ ಈ ಭಗವದ್ಗೀತೆ ಆ ಗುರುಗಳ ಆಶೀರ್ವಾದದಿಂದ ನಿಮಗೆ ಪ್ರತಿದಿನವೂ ಹೊಸದಾಗಿರಲಿ, ಆ ಪ್ರತಿದಿನವೂ ಜೀವಂತವಾಗಿರಲಿ. ನಿಮ್ಮಿಂದ 1, 10, 100 ಜನ ಜನರಿಗೆ ನಿಮ್ಮ ಭಗವದ್ಗೀತೆ ಎಲ್ಲ ಅರ್ಥ ಆಗಲಿ, ತಿಳಿಲಿ, ಅವ್ರ ಜೀವನವೂ ಕೂಡ ಸುಂದರವಾಗಿರಲಿ ಅಂತ ಹೇಳ್ತಾ, ನಿಮ್ಮ ಇಂಥ ಸಮಯದಲ್ಲಿ ನನಗೊಂದಿಷ್ಟು ಸಮಯನ ಕೊಟ್ಟು ಭಗವದ್ಗೀತೆ ಬಗ್ಗೆ ನನಗೊಂದು 4 ಕಿವಿ ಮಾತುಗಳನ್ನು ಹಾಕಿದ್ದಕ್ಕೆ ನನಗೆ ಕೂಡ ತುಂಬ ಖುಷಿ ಆಯಿತು. ಯಾಕಂದ್ರೆ ನಾನೇ ಹೇಳಿದಂಗೆ ಭಗವದ್ಗೀತೆ 18 ಅಧ್ಯಾಯ ಇದೆ ಅಂತ ಅಷ್ಟೇ ಗೊತ್ತಿತ್ತೆ ಹೊರತು ಇದರಲ್ಲಿ ಇಷ್ಟೊಂದು ಆಳಿದೆ ಅಂತ ಅಲ್ಲೊಂಚೂರು ಇಲ್ಲೊಂಚೂರು ಕೇಳಿ ಪರಿಚಯ ನಮಗೆ. ಸೊ ಇವಾಗ ಕೇಳಿದ್ರೆ ನಮ್ಗೊಂದ್ಸತಿ ಭಗವದ್ಗೀತೆನ ಸರಿಯಾಗಿ ಕೂಲಂಕುಷವಾಗಿ ಕೇಳ್ಬೇಕ್ರಿ, ಅಥದಿಂದ ಈತಿವರೆಗೆ. ಅವಾಗ ಅದರದ್ದು ರುಚಿ ಗೊತ್ತಾಗ್ತದೆ. ತುಂಬಾ ಖುಷಿ ಆಯ್ತ್ರಮ್ಮ, ಬಂದು ಇಷ್ಟು ಹೇಳ್ಕೊಟ್ಟಿದ್ದಕ್ಕೆ ನಿಮಗೆ ನನ್ನ ಧನ್ಯವಾದ. ನಮಸ್ತೆ ಅಮ್ಮ, ಧನ್ಯವಾದಮ್ಮ. ನಿಮಗೂ ನಾನು ಭೇಟಿಯಾಗಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ನಮಸ್ತೆ.